ಗುಡ್ ಮಾರ್ನಿಂಗ್. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಯೋಗ ಇನ್ಸ್ಟ್ರಕ್ಟರ್ ಮತ್ತು ನ್ಯೂಟ್ರಿಷನಿಸ್ಟ್ ಪ್ರಭಾ ಸುಕೃತಿ. ದಿನಕ್ಕೊಂದು ಯೋಗದಲ್ಲಿ ಇವತ್ತು ನಾವು ಥೈರಾಯ್ಡ್ ಸಮಸ್ಯೆಯ ಬಗ್ಗೆ ಮಾತಾಡೋಣ. ಥೈರಾಯ್ಡ್ ನಮ್ಮ ಗಂಟಲಿನ ಮುಂಭಾಗದಲ್ಲಿ ಚಿಟ್ಟೆಯ ಆಕಾರದಲ್ಲಿರುವಂಥ ಒಂದು ಗ್ಲ್ಯಾಂಡ್. ಇದು ನಮ್ಮ ಬೆಳವಣಿಗೆ ಹಾಗೆ ಮೆಟಬಾಲಿಸಮ್ನ ಕಂಟ್ರೋಲ್ ಮಾಡುತ್ತೆ. ನಮ್ಮ ದೇಹದಲ್ಲಿ ಥೈರಾಯ್ಡ್ ಹಾರ್ಮೋನ್ ಜಾಸ್ತಿ ಆದಾಗ ಅದನ್ನು ಹೈಪರ್ ಥೈರಾಯ್ಡಿಸಮ್ ಅಂತ ಕರಿತೀವಿ, ಹಾಗೆ ಕಡಿಮೆ ಆದಾಗ ಅದನ್ನು ಹೈಪೋಥೈರಾಯ್ಡಿಸಮ್ ಅಂತ ಕರಿತೀವಿ. ನಮ್ಮ ದೇಹದಲ್ಲಿ ಥೈರಾಯ್ಡ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದರೆ ದೇಹದ ತೂಕ ಹೆಚ್ಚಾಗೋದು ಅಥವಾ ಕಡಿಮೆ ಆಗೋದು, ಡಿಪ್ರೆಷನ್, ಆಂಗ್ಸೈಟಿ, ಕೂದಲುದ್ರೋದು, ಪೀರಿಯಡ್ಗೆ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳು, ಹೀಗೆ ಹಲವಾರು ಸಮಸ್ಯೆಗಳು ಆಗ್ತವೆ. ಈ ಒಂದು ಸಮಸ್ಯೆಗೆ ಯಾವುದೆಲ್ಲ ಆಸನಗಳನ್ನು ಮಾಡ್ಬೋದು ಅಂತ ಈಗ ನೋಡೋಣ. ಥೈರಾಯ್ಡ್ ಗ್ಲ್ಯಾಂಡ್ ನಮ್ಮ ಗಂಟಲಲ್ಲಿ ಇರುವಂಥ ಒಂದು ಗ್ಲ್ಯಾಂಡ್ ಆಗಿರೋದ್ರಿಂದ ಎಲ್ಲ ಅಭ್ಯಾಸಗಳನ್ನು ಮಾಡುವಾಗ ನಿಮ್ಮ ಗಮನ ಗಂಟಲಿನ ಮೇಲೆ ಇರಲಿ. ಮೊದಲನೇ ಅಭ್ಯಾಸ ಸುಖಾಸನದಲ್ಲಿ ಮಾರ್ಜರ ಶ್ವಾಸ. ಸುಖಾಸನ ಅಂದರೆ ಈಗ ಹೇಗೆ ನಾವು ಕೂತ್ಕೊಂಡಿದ್ದೀವೋ ಇದೇ ಥರವಾಗಿ ಕೂತ್ಕೊಳ್ಳೋದು. ಎರಡೂ ಕೈಗಳನ್ನು ಈ ಥರ ಮಂಡಿಯ ಮೇಲಿಡಿ. ನಿಧಾನವಾಗಿ ಉಸಿರು ತಗೊಳ್ತಾ ಎದೆಯನ್ನು ಈ ಥರ ಮೇಲಕ್ಕೇರಿಸಿ ಮೇಲೆ ನೋಡಿ. ತಲೆಯನ್ನು ಆದಷ್ಟು ಹಿಂಭಾಗಕ್ಕೆ ತಗೊಂಡು ಹೋಗಿ. ಈಗ ಉಸಿರನ್ನು ನಿಧಾನವಾಗಿ ಬಿಡ್ತಾ ಹೊಟ್ಟೆಯನ್ನು ಒಳಗೆ ಎಳ್ಕೊಂಡು ನಿಮ್ಮ ಗಲ್ಲವನ್ನು ಈ ಥರ ಕಾಲರ್ ಬೋನಿಗೆ ತಾಗಿಸಿ. ಉಸಿರು ತಗೊಳ್ತಾ ಎದೆಯನ್ನು ಮೇಲೆತ್ತಿ ಕುತ್ತಿಗೆಯನ್ನು ಮೇಲೆ ಉಸಿರು ಬಿಡ್ತಾ ನಿಧಾನವಾಗಿ ಹೊಟ್ಟೆಯನ್ನು ಒಳಗೆ ಎಳ್ಕೊಂಡು ನಿಮ್ಮ ಗಲ್ಲವನ್ನು ಕಾಲರ್ ಬೋನಿಗೆ ತಾಗಿಸಿ. ಇದೇ ಅಭ್ಯಾಸವನ್ನು 10ರಿಂದ 15 ಬಾರಿ ಮಾಡಿ. ನಿಮ್ಮ ಪೂರ್ಣವಾದ ಗಮನ ಕುತ್ತಿಗೆ ಭಾಗದಲ್ಲಿ ಇರಲಿ. ಯಾವುದೇ ಜೀವನ ಶೈಲಿಗೆ ಸಂಬಂಧಪಟ್ಟಿರೋ ಒಂದು ಕಾಯಿಲೆಗಳನ್ನು ನಿವಾರಣೆ ಮಾಡಿಸ್ಕೊಬೇಕಾದ್ರೆ ಯೋಗಾಭ್ಯಾಸದ ಜೊತೆಗೆ ಆರೋಗ್ಯಕರ ಆಹಾರವನ್ನು ಸೇವನೆ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.